ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ನೋಡಿ, ಇದು ಇಪಿಕ್ ಡೇಟಾ ಅಂತ ಹೇಳ್ಬಿಟ್ಟು ಅವರು ಡೇಟಾ ಕ್ಯೂ ಎ ಅಸೋಸಿಯೇಟ್ ರೋಲ್ಗೆ ಯಾರು ಮಾಡ್ತಿದ್ದಾರೆ. ಇದು ರಿಮೋಟ್ ಪೊಸಿಷನ್, ಇಲ್ಲೇ ನೋಡ್ಬೋದು. ಇಂಡಿಯಾದಲ್ಲಿ ನೀವು ಎಲ್ಲಿದ್ರೂ ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಈ ಕಂಪ್ನಿ ಬಗ್ಗೆ ನೋಡೋಣ ಸ್ವಲ್ಪ. is the leading market research and analytics firm for distributive economy and most recently raised 475 million from the Carlyle Group at the valuation. ಅಂತಂದರೆ ಅವ್ರ ಕಂಪ್ನಿ ಹೆಂಗೆ ಅಂತಂದರೆ ಯಾವ ಥರ ರನ್ ಆಗ್ತಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇವರು ಮೇನ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾರೆ ಅನ್ನೋದಾದರೆ ಇಲ್ಲಿ ಸಾಫ್ಟ್ವೇರು, AI ಮತ್ತು ಕ್ಲೌಡು, ಇ ಕಾಮರ್ಸ್ ಮತ್ತು ರೈಟ್ ಶೇರಿಂಗ್ ಮತ್ತು ಪೇಮೆಂಟ್ಸ್ ರಿಲೇಟೆಡ್ ವರ್ಕ್ ಮೇಲೆ ಇವರು ವರ್ಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. Our data and research teams transfer raw data into strategic intelligence, deliver accurate, timely and deeply conceptualized analysis that our customers ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಫಾರ್ಚೂನ್ 500 ಕಂಪ್ನೀಸಲ್ಲಿ ಇವ್ರದ್ದು ಒಂದು ಅಂತ ಕೂಡ ಹೇಳಿದ್ದಾರೆ. ಸೊ ಇವರು ಎಲ್ಲೆಲ್ಲಿದ್ದಾರೆ ಅಂತ ಅಂದರೆ US, ಹಾಂಗ್ಕಾಂಗು ಮತ್ತು ಇಲ್ಲಿ ಸಿಂಗಾಪುರಲ್ಲೆಲ್ಲ ಕೂಡ ಇದ್ದೀವಿ ಅಂತ ಕೂಡ ವರ್ಕ್ ಅಂತ ಅಂದರೆ ಕಂಪ್ನಿ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ವಾಟ್ ಲೈಕ್ ಟು ವರ್ಕ್ ಅಟ್ ಇಪಿಕ್ ಡೇಟಾ ಅಂತ ನೋಡೋದಾದರೆ ಇಟ್ ಈಸ್ ಜಸ್ಟ್ ಪ್ಲೇಸ್ ಅಲ್ಲ, ಇಟ್ ಈಸ್ ಎ ಲಂಚ್ ಪ್ಯಾಡ್ ಫಾರ್ ಆಂಬಿಷಿಯಸ್ ಮತ್ತು ಇಂಪ್ಯಾಕ್ಟ್ ಡ್ರಿವನ್ ಪ್ರೊಫೆಷನಲ್ಸ್ ಫ್ರಮ್ ಡೇ ಒನ್ ಅಂತ ಕೂಡ ಹೇಳಿದ್ದಾರೆ. ಯು ವಿಲ್ ಟೇಕ್ ಲೀಡ್ ಆನ್ ಮೀನಿಂಗ್ಫುಲ್ ವರ್ಕ್, ಆಸರಲೇಟ್ ಯುವರ್ ಗ್ರೋತ್ ಮತ್ತು ಗೇನ್ ಎಕ್ಸ್ಪೋಷರ್ ದಟ್ ಶೇಪ್ಸ್ ಯುವರ್ ಕೆರಿಯರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ವೈ ಟಾಪ್ ಟ್ಯಾಲೆಂಟ್ ಚೂಸ್ ದ ಇಪಿಕ್ ಡೇಟಾ ಅಂತಂದರೆ ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ ಓನರ್ಶಿಪ್ ದಟ್ ಮ್ಯಾಟರ್ಸ್ ಅಂತಂದರೆ ಯು ವಿಲ್ ಲೀಡ್ ದ ಐ ಇಂಪ್ಯಾಕ್ಟ್ ಪ್ರಾಜೆಕ್ಟ್ ವಿತ್ ಅ ಬಿಸ್ನೆಸ್ ಔಟ್ಕಮ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ರ್ಯಾಪಿಡ್ ಗ್ರೋತ್ ಕೂಡ ಇದೆ ಈ ಕಂಪ್ನಿಗೆ. ಮತ್ತು ಮೆರಿಟ್ ಓವರ್ ಟೈಟಲ್ಸ್ ಕೂಡ ಇದ್ದಾರೆ. ಮತ್ತು ವೆಲಾಸಿಟಿ ವಿತ್ ಅ ಪರ್ಪಸ್, ವಿ ಮೂವ್ ಫಾಸ್ಟ್, ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಏಮ್ ಐ ಆಲ್ವೇಸ್ ವಿತ್ ಅ ಪರ್ಪಸ್ ಆ್ಯಂಡ್ ಇಂಟೆನ್ಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇನ್ನು ಅಬೌಟ್ ದ ರೋಲ್ ನೋಡೋದಾದರೆ ಅವರ್ ಪ್ರಾಡಕ್ಟ್ ಆಫರ್ ಇನ್ಸೈಟ್ ಆನ್ ಇ ಕಾಮರ್ಸ್ ಕಂಪ್ನೀಸ್ ಆ್ಯಂಡ್ ಇಸ್ ಗ್ರೋಯಿಂಗ್ ರ್ಯಾಪಿಡ್ಲಿ ಅಲ್ವಾ. ಸೊ ಇ ಕಾಮರ್ಸ್ ಅವ್ರಿಗೆ ಡೇಟಾ ಅಂತಂದರೆ ಅನಾಲಿಟಿಕ್ಸ್ನ ಇವ್ರು ಇದು ಮಾಡ್ತಾರೆ. ವಿ ಆರ್ ಸೀಕಿಂಗ್ ಡೇಟಾ ಕ್ಯೂ ಎ ಅಸೋಸಿಯೇಟ್ ಟು ಜಾಯ್ನ್ ಅವರ್ ಟೀಮ್ ಇನ್ ಇಂಡಿಯಾ ಟು ಮ್ಯಾನೇಜ್ ಲಾರ್ಜ್ ಪೋರ್ಷನ್ ಆಫ್ ಡೇಟಾ ಕ್ಲೀನಿಂಗ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೊಸೆಸ್ ಫಾರ್ ದ ಪ್ರಾಡಕ್ಟ್ ಅಂತ ಹೇಳಿರ್ತಾರೆ. ಡೇಟಾ ಅಂತಂದರೆ ನಲ್ ವ್ಯಾಲ್ಯೂಸ್ ಇದ್ದರೆ ಮತ್ತು ಡ್ಯೂಪ್ಲಿಕೇಟ್ಸ್ ವ್ಯಾಲ್ಯೂ ಇದ್ದರೆ ಅದೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. So as a data QA associate, you will be responsible for transforming the receipt data into accurate business expense insight ಅಂತ ಕೂಡ ಹೇಳಿದ್ದಾರೆ. ಮತ್ತು you will work with the top notch engineering team and data team from the US team and China team ಅಂತಂದರೆ ಈ ಎರಡು ಕಂಟ್ರಿಗಳಿಂದ ವರ್ಕ್ ಮಾಡ್ತೀವಿ. We will complete your work primarily using data in our proprietary software. This position offer the opportunity to meaningful contribution to growth our company ಅಂತ ಕೂಡ ಹೇಳಿದ್ದಾರೆ. Exceptional employees may have the opportunity to be promoted and manage the team of other data QA specialists. ಅಂತಂದರೆ ಇಲ್ಲಿ ಇವ್ರದ್ದೇ ಡೇಟ್ ಸಾಫ್ಟ್ವೇರ್ ಇದೆ ನೋಡಿ. ಇಲ್ಲಿ ಮಾಮೂಲಿ ಎಕ್ಸೆಲ್ ಥರ ಅವ್ರದ್ದೇ ಒಂದು ಸಾಫ್ಟ್ವೇರ್ ಇದೆ. ಅಲ್ಲಿ ಡೂಪ್ಲಿಕೇಟ್ಸ್ ವ್ಯಾಲ್ಯೂಸ್ ಏನಾರು ಇದ್ದರೆ ಮತ್ತು ಇಲ್ಲಿ ಕೈಂಡ್ ಆಫ್ ಡೇಟಾ ಎಂಟ್ರೀಸ್ ಥರ ವರ್ಕ್ ಮಾಡ್ತೀವಿ ಇಲ್ಲಿ. ಇನ್ನು ನೋಡೋದಾದರೆ ದಿಸ್ ಈಸ್ ಫುಲ್ಲಿ ರಿಮೋಟ್ ರೋಲ್ ಬೇಸ್ಡ್ ಆನ್ ಇಂಡಿಯಾ. ಮತ್ತು ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು 8 AM ಇಂದ 5 PM IST. ಮತ್ತು ಇನ್ ಜನರಲ್ ವಿ ಎಕ್ಸ್ಪೆಕ್ಟ್ ಸಮ್ ಓವರ್ಲ್ಯಾಪ್ ವಿತ್ ಚೈನಾ ಮತ್ತು US ವರ್ಕ್ ಅವರ್ಸಲ್ಲಿ ಸ್ವಲ್ಪ ಏನಾದ್ರು ಎಕ್ಸ್ಟೆಂಡೆಡ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಮೋರ್ ಡೀಟೇಲ್ಸ್ ಆನ್ ವರ್ಕ್ ಅವರ್ ಎಕ್ಸೆಪ್ಷನ್ ವಿಲ್ ಬಿ ಶೇರ್ ಡ್ಯೂರಿಂಗ್ ದ ರಿಕ್ರೂಟಿಂಗ್ ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ. ಸೊ ವಿ ಎಕ್ಸ್ಪೆಕ್ಟ್ ಐ ಟು ಸ್ಟಾರ್ಟ್ ದಿಸ್ ಪೊಸಿಷನ್ ಆಸ್ ಸೂನ್ ಆಸ್ ಪಾಸಿಬಲ್, ನೋ ಲೇಟರ್ ದೆನ್. ಸೊ ಕಂಪ್ನಿ ಅಂದರೆ ಬೇಗ ಜಾಯಿನ್ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಆ್ಯಸ್ ಅವರ್ ಡೇಟಾ ಕ್ಯೂ ಅಸೋಸಿಯೇಟ್ ಯು ವಿಲ್ ಅಂತಂದರೆ ಏನಿರಬೇಕು ಅನ್ನೋದಾದರೆ perform accurate and efficient data extraction, labeling and cleaning from the email panel or AI generated data set to ensure high quality data. ಅಂತಂದರೆ AI ಡೇಟಾ ಜನ್ರೇಟ್ ಮಾಡಿರುತ್ತೆ, ಇಮೇಲಿಂದ ಬಂದಿರುತ್ತಲ್ಲ ಅದೆಲ್ಲ ನಾವು ಕ್ಲೀನ್ ಮಾಡಬೇಕಾಗಿರುತ್ತೆ. ಮಾನಿಟರ್ ಆ್ಯಂಡ್ ಅನಲೈಸ್ ಡೇಟಾ ಟ್ರೆಂಡ್ ಫಾರ್ ವೇರಿಯಸ್ ಮರ್ಚೆಂಟ್ ಆ್ಯಂಡ್ ವೆಂಡರ್ ಅಂತಂದರೆ ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ರೀಜನಲ್ಲಿ ಸೇಲ್ ಆಗ್ತಿದೆ ಆ ಟ್ರೆಂಡ್ಸ್ ಎಲ್ಲ ನಾವು ಅಂತಂದರೆ ಚಾರ್ಟ್ ಮಾಡಬೇಕಾಗಿರುತ್ತೆ.
maintain the stability of merchant and vendor data, investigate anomalies such as sudden drops or spike in data volume ಅಂತ ಅಂದ್ರೆ ಇವಾಗ ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಒಂದು ಕಾರು ಜಾಸ್ತಿ ಸೇಲ್ ಆಗ್ತಿದೆ, ಅದು ಸಡನ್ನಾಗಿ ಡೌನ್ಫಾಲ್ ಆಗೋಗುತ್ತೆ, ಬೇರೆದು ಜಾಸ್ತಿ ಓವರ್ಟೇಕ್ ಮಾಡ್ತಿದೆ ಅಂದರೆ ರೀಸನ್ ಏನು ಅನ್ನೋದೆಲ್ಲ ಅನಾಲಿಸಿಸ್ ಮಾಡಿ ನಾವು ಅವ್ರಿಗೆ ವೆಂಡರ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಆರ್ ಎಬೋವ್, ಮೇಜರ್ ಇನ್ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟ್ಸು, ಬಿಸ್ನೆಸ್ ಅನಾಲಿಟಿಕ್ಸು, ನೀವು ಬ್ಯಾಚುಲರ್ಸ್ ಡಿಗ್ರಿ ಆಗಿರೋ ಮಾಡ್ಕೋಬೋದು. ಈ 0 to 2 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಇದ್ದರೆ ಮಾಡ್ಕೋಬೋದು. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಟ್ಯಾಗಿಂಗ್, ಕ್ಲೀನಿಂಗ್ ಆರ್ ರೆಗೆಕ್ಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಎಕ್ಸೆಲ್ಲು, SQL ಮತ್ತು ಪೈಥಾನ್ ಇದೆ ಪ್ಲಸ್ ಅಂತ ಹೇಳಿದ್ದಾರೆ. ಬೇಸಿಕ್ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್ ಇದ್ದರೆ ಬೆನಿಫಿಟೆಡು. ಮತ್ತು ಇಲ್ಲಿ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ರಿಮೋಟ್ ಟೀಮ್ಗೆ ವರ್ಕ್ ಮಾಡೋಷ್ಟು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಅವರ ಕಾಂಪನ್ಸೇಷನ್ ಪ್ಯಾಕೇಜ್ ಇನ್ಕ್ಲೂಡ್ ಕಂಪ್ರೆಸಿವ್ ಬೆನಿಫಿಟ್ಸ್ ಪರ್ ಕಾಂಪಿಟೇಟಿವ್ ಸ್ಯಾಲ್ರಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ. ಮತ್ತು ಇಲ್ಲಿ ಲೈಫ್ ಇನ್ಶೂರೆನ್ಸು, ಪೇರೆಂಟಲ್ ಲೀವ್ಸು, ಟೀಮ್ ಇವೆಂಟ್ಸು, ವೆಲ್ಬಿಂಗ್ ಬಜೆಟ್ ಎಲ್ಲ ಇದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಲಿಂಕಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ ಹಾಕಿ, ಫೋನ್ ನಂಬರ್ ಹಾಕಿ, ಲೊಕೇಶನ್ ಹಾಕಬೇಕು. ಇಲ್ಲಿ ನಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿ. ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ, ನಾನು ಸ್ಕಿಪ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಮಿಟ್ PDF ವರ್ಷನ್ ಆಫ್ ಯುವರ್ ರೆಸ್ಯೂಮೆ ಅಂತ ಹೇಳಿದ್ದಾರೆ. ಸೊ PDF ವರ್ಷನಲ್ಲೇ ಶೇರ್ ಮಾಡಿ, ಓಕೆ ಅಂತ ಹಾಕ್ಕೊಳ್ಳಿ. ಹೌ ಡಿಡ್ ಯು ಅವರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ, ಸೋಷಿಯಲ್ ಮೀಡಿಯಾ ಅಂತ ಹಾಕ್ಕೊಳ್ಳಿ. ಮತ್ತು ಇದು 8 AM ಇಂದ 5 PM ವರ್ಕ್ ಮಾಡೋಕ್ಕೆ ಓಕೆನಾ ಅಂದಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಲೈಕ್ ಏನಾದರೂ ಮತ್ತು ರಿಪಿಟೇಟಿವ್ ವರ್ಕ್ ಮಾಡೋಕ್ಕೆ ಓಕೆನಾ ಅಂದಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಹೌ ಸೂನ್ ಅಂತಂದರೆ ಇಮಿಡಿಯೇಟ್, ನೀವೇನೋ ಫ್ರೆಶರ್ ಆಗಿರಿ ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಪ್ಯಾಕೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಹಾಕ್ಕೊಳ್ಳಿ. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾಂಡೇಟರಿ ಇದೆ, ಸೊ ಲಿಂಕ್ಡ್ಇನ್ ಪ್ರೊಫೈಲ್ ಹಾಕಬೇಕು. ಹೌ ಯು ಅಪ್ಲೈಡ್ ಫಾರ್ ದಿಸ್ ರೋಲ್ ಬಿಫೋರ್ ಅಂತ ಅವೇ ಅಪ್ಲೈಡ್ ಅಂತ ಹೇಳಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಸೊ ಇದೇನಾದರೂ ಇದನ್ನೇನು ಮ್ಯಾಂಡೇಟರಿ ಇಲ್ಲ, ಸ್ಕಿಪ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸೊ ಇಂಟ್ರೆಸ್ಟ್ ಇರೋರಿಗೆಲ್ಲ ಶೇರ್ ಮಾಡಿ. ಮತ್ತು ಯಾರ್ಯಾರು ನೀಡಲಿದ್ದಾರೆ ಅವ್ರು ಕೂಡ ಶೇರ್ ಮಾಡಿ. ಎಲ್ರಿಗೂ ನಾವು ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.